ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ದಿನಾಂಕ 7/1/2024 ನಡೆದ NMMS ಪರೀಕ್ಷೆಯ ಪೇಪರ್ 2 ಅಂದರೆ ಸ್ಯಾಟ್ ಪೇಪರ್ನ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ತಾವೆ. ಈಗ ವಿಜ್ಞಾನ ವಿಷಯದಲ್ಲಿ ಮೊದಲಿಗೆ ಭೌತಶಾಸ್ತ್ರ ನೋಡೋಣ. ಮೊದಲನೇ ಪ್ರಶ್ನೆ, ವಿದ್ಯುತ್ ಕಾಂತೀಯ ಪರಿಣಾಮದಿಂದ ಕಾರ್ಯನಿರ್ವಹಿಸುವ ಸಾಧನ ಅಂತಿದೆ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿದ್ಯುತ್ ಗಂಟೆ. ಪ್ರಶ್ನೆ 2, ಮಸೂರದ ಮೂಲಕ ಬೆಳಕಿನ ಕಿರಣಗಳ ಬಾಗುವಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಚಿತ್ರ. ಇಲ್ಲಿ ಕೆಳಗಡೆ ಚಿತ್ರಗಳು ನೀಡಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಒಂದು ಕಾರು 15 ನಿಮಿಷಗಳವರೆಗೆ 60 km/h ಜವದೊಂದಿಗೆ ನಂತರದ 10 ನಿಮಿಷಗಳು 36 km/h ಜವದೊಂದಿಗೆ ಚಲಿಸಿದೆ. ಕಾರು ಚಲಿಸಿದ ಒಟ್ಟು ದೂರ ಅಂತಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 21 ಕಿಲೋಮೀಟರ್. ಪ್ರಶ್ನೆ 4, ಶಬ್ದದ ಆವೃತ್ತಿಯನ್ನು ಅಳೆಯುವ ಏಕಮಾನ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹರ್ಟ್ಸ್. ಮುಂದಿನ ಪ್ರಶ್ನೆ 2 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 2 ಹೇಳಿಕೆಗಳು ಸರಿ. 6ನೇ ಪ್ರಶ್ನೆ, ಇಲ್ಲಿ ಒಂದು ಹೇಳಿಕೆ ಒಂದು ಕಾರಣವನ್ನು ಕೊಟ್ಟಾನೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿ ಮತ್ತು ಆರ್ ಇದು ಎಗೆ ತಪ್ಪಾದ ವಿವರಣೆ. ಮುಂದಿನ ಪ್ರಶ್ನೆ 7, ಗಾಳಿ ತುಂಬಿದ ಬಲೂನು ತನ್ನ ಜವ ಮತ್ತು ದಿಕ್ಕನ್ನು ಬದಲಿಸಲು ಕಾರಣವಾದ ಅಂಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಲ. ಮುಂದಿನ ಪ್ರಶ್ನೆ 8, ಸೈಕಲ್ ಸವಾರಿ ಮಾಡುತ್ತಿರುವಾಗ ಒಬ್ಬ ಹುಡುಗಿಯು ಅದನ್ನು ನಿಲ್ಲಿಸಲು ಬ್ರೇಕನ್ನು ಹಾಕುತ್ತಾಳೆ. ಆಗ ಬ್ರೇಕಿನಿಂದ ಚಕ್ರದ ಮೇಲೆ ವರ್ತಿಸುವ ಬಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಘರ್ಷಣಾ ಬಲ. ಪ್ರಶ್ನೆ 9, ಸಂಪರ್ಕ ಬಲಕ್ಕೆ ಸೂಕ್ತವಾದ ಉದಾಹರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚಲಿಸುತ್ತಿರುವ ಎತ್ತಿನ ಗಾಡಿ. ಮುಂದಿನ ಪ್ರಶ್ನೆ 10, ಡ್ರಮ್ ಬಾರಿಸಿದಾಗ ಉಂಟಾಗುವ ಶಬ್ದದ ಸ್ಥಾಯಿಯು ವಿಷಲ್ ಊದಿದಾಗ ಉಂಟಾಗುವ ಶಬ್ದದ ಸ್ಥಾಯಿಗಿಂತ ಕಡಿಮೆ ಇರುತ್ತದೆ, ಏಕೆಂದರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಡ್ರಮ್ ಶಬ್ದದ ಆವೃತ್ತಿಯು ಹೆಚ್ಚು ಮತ್ತು ವಿಷಲ್ ಶಬ್ದದ ಆವೃತ್ತಿಯು ಕಡಿಮೆ. ಮುಂದಿನ ಪ್ರಶ್ನೆ 11, 6 ಸ್ಕ್ವೇರ್ ಸೆಂಟಿಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಒಂದು ಮರದ ಹಲಿಗೆ 3N ಬಲವನ್ನು ಪ್ರಯೋಗಿಸಿದಾಗ ಉಂಟಾಗುವ ಒತ್ತಡ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, 18 ಪಾಸ್ಕಲ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಘರ್ಷಣೆಯ ವಿಧ ಮತ್ತು ಅದರ ಉದಾಹರಣೆಯನ್ನು ಪ್ರತಿನಿಧಿಸುವ ಸರಿಯಾದ ಆಯ್ಕೆ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಾರು ಘರ್ಷಣೆ. ಕೇರಂ ಬೋರ್ಡಿನಲ್ಲಿ ಕೇರಂ ಪಾನ್ಗಳು ಚಲಿಸುವುದು. ಈಗ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸುಣ್ಣದ ತಿಳಿಯ ನಡುವಿನ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಉತ್ಪನ್ನಗಳನ್ನು ಕ್ರಮವಾಗಿ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ನೀರು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು. ಇನ್ನು ಮುಂದಿನ ಪ್ರಶ್ನೆ 15, ಪಾಲಿಯೆಸ್ಟರ್ ಎಳೆ ಉಡುಪುಗಳ ತಯಾರಿಕೆಗೆ ಹೆಚ್ಚು ಸೂಕ್ತ, ಏಕೆಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ ಅಂತ. ಇನ್ನು ಪ್ರಶ್ನೆ ನಂಬರ್ 16, ಆಸವಿತ ನೀರಿನಿಂದ ತಯಾರಿಸಿದ 4 ದ್ರಾವಣಗಳನ್ನು ಕೆಳಗೆ ನೀಡಿದೆ. ಇಲ್ಲಿ ಮಾರ್ಜಕದ ದ್ರಾವಣ, ಸಕ್ಕರೆಯ ದ್ರಾವಣ, ಸುಣ್ಣದ ತಿಳಿ, ವಿನೆಗಾರ್ ಅಂತೇಳಿ 4 ಕೊಟ್ಟಿದ್ದಾನೆ. ಆನಂತರ ಅವುಗಳಲ್ಲಿ ಕೆಳಗಡೆ ಆಪ್ಷನ್ ಇದ್ದಾವೆ, ಎ ಮತ್ತು ಡಿ, ಬಿ ಮತ್ತು ಸಿ, ಬಿ ಮತ್ತು ಡಿ ಅಂತ. ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಸಿ, ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಪ್ರತಿನಿಧಿಸುವ ಸರಿಯಾದ ಗುಂಪು ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, PVC, ಟೆರಿಲಿನ್, ಪಾಲಿಥೀನ್.
ಮುಂದಿನ ಪ್ರಶ್ನೆ 18. ಇವುಗಳಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಡುವ ಸರಿಯಾದ ಜೋಡಿ ಅಂತ ಕೇಳ್ಯಾನ. ಇಲ್ಲಿ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರದ ಚೂರುಗಳು, ಸೀಸದ ನೈಟ್ರೇಟ್ ಮತ್ತು ಬೆಳ್ಳಿಯ ಚೂರುಗಳು, ತಾಮ್ರದ ಸಲ್ಫೇಟ್ ಮತ್ತು ಸತುವಿನ ಹರಳುಗಳು, ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣದ ಮೂಳೆಗಳ ಕೇಳ್ಯಾನ. ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ತಾಮ್ರದ ಸಲ್ಫೇಟ್ ಮತ್ತು ಸತುವಿನ ಹರಳುಗಳು ರಾಸಾಯನಿಕ ಕ್ರಿಯೆಗೆ ಒಳಪಡ್ತಾವಂತ. ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 19. ಇಲ್ಲಿ ಕೊಟ್ಟಿರುವ ವಸ್ತುಗಳು ಮತ್ತು ಅವುಗಳ ಉಪಯೋಗಗಳನ್ನು ಗಮನಿಸಿ. ಕೋಕ್, ಬಿಟುಮೇನ್, ಕಲ್ಲಿದ್ದಲು ಅನಿಲ, ಕಲ್ಲಿದ್ದಲು ಡಾಂಬಾರು ಮತ್ತು ಅವುಗಳ ಎದುರುಗಡೆ ಅವಕ್ಕೆ ಸಂಬಂಧಪಟ್ಟಂಥವುಗಳನ್ನ ಉಪಯೋಗ ನೀಡಿದ್ದಾನೆ. ಇಲ್ಲಿ ಸರಿಯಾದ ಜೋಡಿ ಯಾವುದು ಅಂತ ಕೇಳೋಣ. ಇಲ್ಲಿ ಸರಿಯಾದ ಜೋಡಿ ಯಾವುದು ಅಂತಂದರೆ ಆಪ್ಷನ್ ಡಿ, ಎ, ಸಿ ಮತ್ತು ಡಿ ಅಂತ. ಇನ್ನು ಮುಂದಿನ ಪ್ರಶ್ನೆ 20. ಮಾನವ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳಿಲ್ಲದ ಒಂದು ಸಂಪನ್ಮೂಲ ಅಂತ ಕೇಳ್ಯಾನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಸೌರ ಬೆಳಕು ಅಂತ. ಉಳಿದಂಥ 3 ಆಯ್ಕೆಗಳು ಇವು ಬರಿದಾಗುವಂಥ ಸಂಪನ್ಮೂಲಗಳಾಗಿವೆ. ಮುಂದಿನ ಪ್ರಶ್ನೆ 21. ಒಂದು ನಿರ್ದಿಷ್ಟ ಪ್ರಮಾಣದ ನೀರನ್ನು ಕುದಿಸಬೇಕಾಗಿ ಬಂದಾಗ ಉಪಯೋಗಿಸಬಹುದಾದ ಸೂಕ್ತ ಇಂಧನ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಧ್ರುವೀಕೃತ ಪೆಟ್ರೋಲಿಯಂ ಅನಿಲ, ಏಕೆಂದರೆ ಇದು ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 22. ಇಲ್ಲಿ ಕೊಟ್ಟಿರುವ ಪ್ರಯೋಗದ ಜೋಡಣೆಯನ್ನು ಗಮನಿಸಿ. ಇಲ್ಲಿ ಪ್ರಯೋಗದ ಒಂದು ಚಿತ್ರವನ್ನು ನೀಡಿದ್ದಾರೆ. ಆ ನಂತರ ಅದಕ್ಕೆ ಸಂಬಂಧಪಟ್ಟಂತೆ 4 ಆಯ್ಕೆಗಳಿದಾವೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಡಿ, X = HCl ಮತ್ತು Y = ಅಲ್ಯೂಮಿನಿಯಂ ಅಂತ. ಇನ್ನು ಮುಂದಿನ ಪ್ರಶ್ನೆ, ಇಂಧನಗಳ ಉರಿಸುವಿಕೆಯಿಂದ ಪರಿಸರದ ಮೇಲಾಗುವ ಹಾನಿಗೆ ಸಂಬಂಧಿಸಿದಂತೆ 2 ಹೇಳಿಕೆಗಳನ್ನು ಗಮನಿಸಿ ಅಂತಿದೆ. ಇಲ್ಲಿ ಸರಿ ಅಂದರೆ ಟಿ, ತಪ್ಪು ಅಂದರೆ ಎಫ್ ಅಂತೇಳಿ. ಇಲ್ಲಿ 2 ಹೇಳಿಕೆಗಳು ಸರಿಯಾಗಿರೋದರಿಂದ ಆಪ್ಷನ್ ಡಿ, ಟಿ ಅಂತಿದೆಯಲ್ಲ ಅದು ಸರಿಯಾದ ಉತ್ತರ. ಇನ್ನು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಇಲ್ಲಿ 24ರ ಪ್ರಶ್ನೆ, ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ಪೋಷಣಾ ವಿಧಾನ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಳೆತಿನಿ ಪೋಷಣೆ ಅಂತ. ಪ್ರಶ್ನೆ 25. ಕೆಳಗಿನ ಹೇಳಿಕೆಯನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಸೂಚಿಸಿ ಅಂತ ಹೇಳ್ಯಾನ. ಒಂದು ಹೇಳಿಕೆ ಒಂದು ಕಾರಣವನ್ನು ಕೊಟ್ಟಾನ. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹುಲ್ಲು ಜೀರ್ಣ ಆಗೋದಿಲ್ಲ. ಕಾರಣ ಹುಲ್ಲು ಸೆಲ್ಯುಲೋಸ್ ಹೊಂದಿದೆ ಮತ್ತು ಅದನ್ನು ಜೀರ್ಣಿಸುವ ಬ್ಯಾಕ್ಟೀರಿಯಾ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಕಂಡುಬರುವುದಿಲ್ಲ ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಎ ಮತ್ತು ಆರ್ ಎರಡೂ ಸರಿ ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 26. ಕೆಳಗಿನವುಗಳಲ್ಲಿ ಮಣ್ಣು ಮತ್ತು ಅದರಲ್ಲಿ ಬೆಳೆಸಲು ಯೋಗ್ಯವಾದ ಬೆಳೆಗಳನ್ನು ಹೊಂದಿರುವ ಸರಿಯಾದ ಜೋಡಿಯನ್ನು ಕೇಳ್ಯಾನ. ಇಲ್ಲಿ ಸರಿಯಾದ ಜೋಡಿ ಅಂದರೆ ಬಿ ಮಾತ್ರ, ಉಳಿದಂಥ ಸರಿಯಾದ ಜೋಡಿ ಅಲ್ಲ. ಜೇಡಿಯುಕ್ತ ಮಣ್ಣು ಹತ್ತಿ ಅಂದರೆ ಜೇಡಿ ಮಣ್ಣಿನಲ್ಲಿ ಹತ್ತಿಯನ್ನು ಬೆಳೆಯಬಹುದು ಅಂತ. 27ನೇ ಪ್ರಶ್ನೆ, ಬೀಜಗಳನ್ನು ಬಿತ್ತನೆ ಮಾಡಲು ಬಳಸುವ ಉಪಕರಣ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಯಾಂತ್ರಿಕ ಕೂರಿಗೆ ಅಂಥೇಳಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 28. ಕಲುಷಿತ ನೀರಿನ ಸೇವನೆಯಿಂದ ಉಂಟಾಗುವ ರೋಗ ಅಂತ ಕೇಳ್ಯಾನ. ಆಪ್ಷನ್ ಸಿ, ಹೆಪಟೈಟಿಸ್ ಎ ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 29. ಬ್ರೆಡ್ ತಯಾರಿಕೆಯಲ್ಲಿ ಈಸ್ಟ್ ಬಳಸುತ್ತಾರೆ ಏಕೆಂದರೆ ಇದು ಸಂತಾನೋತ್ಪತ್ತಿಯನ್ನು ಅಂತಿದೆ, ಅದನ್ನು ಪೂರ್ಣಗೊಳಿಸಬೇಕು ಇವಾಗ. ಇದಕ್ಕೆ ಸರಿಯಾದ ಉತ್ತರ ವೇಗವಾಗಿ ನಡೆಸುತ್ತದೆ ಮತ್ತು ಉಸಿರಾಟದ ಸಮಯದಲ್ಲಿ CO2 ಅನ್ನು ಉತ್ಪಾದಿಸುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು 30ನೇ ಪ್ರಶ್ನೆ, ಪಾಶ್ಚೀಕರಿಸಿದ ಹಾಲನ್ನು ಕುದಿಸದೇ ಸೇವಿಸಬಹುದು ಏಕೆಂದರೆ. ಇಲ್ಲಿ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಾನಿಕಾರಕ ಸೂಕ್ಷ್ಮ ಜೀವಿಗಳಿಂದ ಮುಕ್ತವಾಗಿದೆ, ಹಾಗಾಗಿ ಅದನ್ನು ನಾವು ಕುದಿಸದೇ ಸೇವಿಸಬಹುದು ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 31. ಚಿತ್ರಪಟವೊಂದನ್ನು ವೀಕ್ಷಿಸಿದ ನಂತರ ವಿದ್ಯಾರ್ಥಿ ಅದನ್ನು ಸಸ್ಯ ಜೀವಕೋಶವೆಂದು ಗುರುತಿಸುತ್ತಾನೆ ಏಕೆಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದೊಡ್ಡ ರಸದಾನಿ ಮತ್ತು ಬಣ್ಣ ಬಣ್ಣದ ಅನೇಕ ಸಣ್ಣ ರಚನೆಗಳಿವೆ ಅಂತ. ಇನ್ನು ನೆಕ್ಸ್ಟ್ 32ನೇ ಪ್ರಶ್ನೆ, ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲ ಜೀವಿಗಳ ಗುಂಪು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಭೇದ ಅಂತ. ಇನ್ನು ಮುಂದಿನ ಪ್ರಶ್ನೆ 33. ಅಪಾಯದ ಅಂಚಿನಲ್ಲಿರುವ ಕೆಲವು ಪ್ರಾಣಿಗಳ ಬದುಕುಳಿಯುವಿಕೆಯು ಕಷ್ಟಕರವಾಗಿ ಪರಿಣಮಿಸಿದೆ. ಇದಕ್ಕೆ ಕಾರಣವೆಂದರೆ ಅವುಗಳ ನೈಸರ್ಗಿಕ ಆವಾಸದಲ್ಲಿ ಅಂತಿದೆ. ಇಲ್ಲಿ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಸ್ಥಳೀಯ ಪ್ರಭೇದಗಳ ಹೆಚ್ಚಳವಾಗಿದೆ. ಇದರಿಂದ ಆ ಪ್ರಭೇದಗಳು ಅಳಿವಿನಂಚಿನಲ್ಲಿವೆ ಅಂತ. ಇನ್ನು ಮುಂದಿನ ಪ್ರಶ್ನೆ 34. ಕೋಶ ಕೇಂದ್ರದಲ್ಲಿ ಕಂಡುಬರುವ ದಾರದಂತಹ ರಚನೆಗಳು ಅಂತಿದೆ. ಇವುಗಳನ್ನು ನಾವು ವರ್ಣತಂತುಗಳು ಅಂತ ಕರಿತೀವಿ. ಆಪ್ಷನ್ ಡಿ, ಕ್ರೋಮೋಸೋಮ್ಸ್ ಅಂತ ಕರಿತೀವಿ. 23 ಜೊತೆ ಕ್ರೋಮೋಸೋಮ್ಗಳು ಇರ್ತಾವಲ್ಲ ಅದು. ಇಲ್ಲ ನೆಕ್ಸ್ಟ್ ಪ್ರಶ್ನೆ
35. ಕಾಫಿ ತೋಟವನ್ನು ಭೇಟಿ ಮಾಡಿದ ನಂತರ ಕೃಷಿ ವಿಜ್ಞಾನಿಯು ರೈತನಿಗೆ ತುಂತುರು ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾನೆ, ಏಕೆಂದರೆ ಆ ತೋಟದಲ್ಲಿರುವುದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಅಸಮವಾದ ಭೂಮಿ ಮತ್ತು ಸಾಕಷ್ಟು ನೀರಿನ ಲಭ್ಯತೆ ಇಲ್ಲ ಅಂತ. ಹಾಗಾಗಿ ಹನಿ ನೀರಾವರಿಯನ್ನು ಅವರು ಸಜೆಸ್ಟ್ ಮಾಡ್ತಾರಂತ. ಇಲ್ಲಿಯವರೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ NMMS ಸ್ಯಾಟ್ ಪೇಪರ್ನ ಕೀ ಉತ್ತರಗಳನ್ನು ನೋಡಿದ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ನೋಡೋಣ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.